ದೋಸ್ತಪ್ಪ ಬನ್ನಪ್ಪ ಎಷ್ಟು ದಿವಸ ಆಗಿತ್ತು ನಿನ್ನ ನೋಡಿ ಮತ್ತೆ ಸುಮಾರು ದಿವಸ ಆಗಿತ್ತೇನಪ್ಪ ನೀನು ಈ ಕಡೆ ಬರ್ತಿದ್ದಿಲ್ಲ ನನಗೂ ಆ ಕಡೆ ಬರಕ್ಕಾಗಿದ್ದಿಲ್ಲ ಅಂತೂ ಇಂತೂ ಈಗ ಮಗನ ಮದ್ವೆ ನೆಪ್ದಾಗಾರ ಬಂದಿಲ್ಲ ಚಲೋ ಆತ್ಬಿಡು ಎಲ್ಲಿ ನಮ್ಮ ಮಳೆಯಂದ್ರು ಅವನ ಬಂತಾನ ಗಾಡಿ ನಿಲ್ಸಾತಾನಲ್ಲಿ ಹೌದಾ ಬರ್ರಿ ಒಳಗ ಆರಾಮದಿರಿ ಹ್ಞೂನ್ರಿ ನಾವ್ ಆರಾಮದೇವ್ ನೋಡಿ ನೀವ್ ಆರಾಮದಿರಿ ಹ್ಞೂ ರೀ ಆರಾಮದಿ ನೋಡ್ರಿ ಬರ್ರಿ ಒಳಗ ಏ ಉರ್ಮಿಳಾ ಉರ್ಮಿಳಾ ಹ್ಞೂ ಶಾರದಕ್ಕರ ಬಂದ್ರಿ ಬರ್ರಿ ಒಳಗ ಆರಾಮದಿರಿ ಹ್ಞೂ ನಾನು ಆರಾಮದೇವ್ ನೋಡ ನೀ ಆರಾಮದಿಯಾ ಹ್ಞೂ ಯಾಕ ನಾನು ಆರಾಮದೀನಿ ಬರ್ರಿ ಒಳಗ ಎಲ್ಲಿ ಸ್ವರೂಪ ಅವನು ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಬರ್ತೇನೆ ಅಂತಂದೇಳಿ ಹೋಗ್ಯಾನವ ಬರ್ತಾನ ಹೌದಾ ಹಂಗಾರ ಬರ್ತಾನ ಬರ್ರಿ ಅವನು ನಾ ಒಳಗ್ ಹೋಗಿರೋಣಂತ ಸೌಮ್ಯ ಏ ಸೌಮ್ಯ ಅಕ್ಕ ಕುಂದೂರ್ ಬಂದೆ ಬಾರೋ ದೋಸ್ತ ಬಾ ಕುದ್ರ ಬಾ ಏ ನನಗೆ ಇಲ್ಲಿ ಕುಂತ್ ಬೇಸರ ಕೆಟ್ಟವ ನಾನು ಅಲ್ಲೇ ಒಳಗ್ ನಿನ್ ಜೋಡಿ ಬರ್ತೇನೆ ನಡಿ ಹೌದಾ ಅಕ್ಕ ಬಾ ಹಂಗಾರ ಅಲ್ಲೇ ಒಳಗ್ ಹೋಗೋಣಂತ ಮತ್ತೇನಪ್ಪ ಎಲ್ಲ ಆರಾಮ ಇದ್ದಿಲ್ಲ ಮನ್ಯಾಗ ಏನೋಪ್ಪ ಎಲ್ಲ ಆಗೇತ ಅನ್ಸಾತೈತಿ ಅಲ್ಲೋ ನಿನ್ ಮಗ ಪ್ರೀತಿ ಮಾಡಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ ನೀನ್ ಹೆಂಡತಿ ಏನು ಹೇಳಿಲ್ಲ ಎಲ್ಲಿ ಅವತ್ತು ಒಂದೆರಡು ದಿವಸ ಮಾತಾಡ್ಲೇ ಇಲ್ಲ ಸುಸಿ ಕೂಡ ಆಮೇಲೆ ನಾನು ಹೋಗ್ಲಿ ಬಿಡು ಅಂತಂದೇಳಿ ನನ್ನ ಮಗ ತಿಳಿಸಿ ಬುದ್ಧಿ ಹೇಳಿದೆ ಆಮೇಲೆ ನಮ್ಮ ತಮ್ಮನ ಮಗಳದಾಳಲ್ಲ ಸೌಮ್ಯ ಆಕಿನ ಎಲ್ಲ ತೋರಿಸ್ಕೊಟ್ಲಕ್ಕೀಗ ಈಗ ಇಬ್ರು ಅತಿ ಸೊಸಿ ಮಾತಾಡತ್ತಾರ ಏನ್ ತ್ರಾಸಿಲ್ಲ ಅಷ್ಟಾದ್ರೆ ಸಾಕಲ್ಲಪ್ಪ ಅಂಕಲ್ ಬಾರೋ ಸ್ವಲ್ಪ ಬಾ ಕುಂದ್ರ ಬಾ ಮತ್ತೆ ಎಲ್ಲ ಆರಾಮದಿ ಹ್ಞೂ ಅಂಕಲ್ ಆರಾಮದೆ ನೋಡ್ರಿ ನೀವು ಆರಾಮದಿರಿ ನಾನು ಆರಾಮದೆ ನೋಡಪ್ಪ ಮೊನ್ನೆ ಮನೆಗೆ ಬಂದಿದ್ದೆ ಅಂತ ನಾ ಸ್ವಲ್ಪ ಕೆಲಸದ ಮೇಲೆ ಹೊರಗೆ ಹೋಗಿದ್ನಪ್ಪ ಹೌದ ಅಂಕಲ್ ಕಾವೇ ಹೇಳಿದ್ದ ಬತ್ತ ಮತ್ತೇನಪ್ಪ ಸಮಾಚಾರ ಏನಿಲ್ಲ ನೋಡು ದೋಸ್ತ ನೀನೇ ಎಲ್ಲ ಹೇಳ್ಬೇಕು ಹಂಗ ಸುಮ್ಮನೆ ನಾಮಕೆ ವಾಸ್ತೆ ಹುಡುಗಿ ನೋಡಕ್ ಬಂದಂಗ ಆಗೈತಿ ಕರೆ ಹೇಳ್ಬೇಕಂದ್ರ ನಿಮ್ಮೆಲ್ಲಾ ಜೋಡಿ ಮಾತಾಡಿ ವರ್ಷ ಗಂಟ್ಲೆ ಆಗಿತ್ತಲ್ಲ ಹಂಗಾಗಿ ಆರಾಮಾಗಿ ಮಾತಾಡ್ಕೊಂಡು ಹೋದ್ರಾತಂತ ಹೇಳಿ ಇವ್ರಿಬ್ರಿಗೂ ಹೇಳ್ಕೊಂಡು ಬಂದ್ಬಿಟ್ಟೆ ನೋಡಪ್ಪ ಹಂಗ ಸುಮ್ಮನೆ ಈಗ ಹೆಸರಿಗೆ ನನಗೂ ಗೊತ್ತು ತಗೊಳ್ಳೋ ಈಗ ಒಂದು ಶಾಸ್ತ್ರ ಮಾಡ್ಬೇಕನ್ನೋದು ಕಷ್ಟ ಮಾಡಕತ್ತಿದ್ದು ಅದ್ ಬಿಟ್ರೆ ನಾನು ಮತ್ತೀಗ ಬೇರೆ ಸಂಬಂಧ ಇದ್ದಾಗ ಹೆಂಗ ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೊಂಡಿರ್ತೇವಲ್ಲ ಹಂಗಂತೂ ಇಲ್ಲಿ ತಗೋ ನಿನ್ಗೆ ಆರಾಮಾಗಿ ಇವತ್ತಿದ್ದು ನಾಳೆ ಹೋಗ್ಬೇಕನ್ಸಿದ್ರೆ ನಾಳೆ ಹೋಗು 2-3 ದಿವಸ ಇದ್ದು ಹೋಗ್ಬೇಕನ್ಸಿದ್ರೆ 2-3 ದಿವಸ ಇದ್ದು ಹೋಗು ಅಯ್ಯೋ ಅಷ್ಟೆಲ್ಲ ದಿವಸ ಇಲ್ಲಪ್ಪ ಇವತ್ತು ಸಂಜೆಗೆ ಅಂದ್ರೆ ಹೋಗ್ಬೇಕು ನಾವು ಅದ್ ಹೆಂಗಾಗ್ತತಿ ಇವತ್ತು ಇಲ್ಲೇ ಇರ್ಬೇಕು ನೋಡು ಅಪ್ಪ ನೀನು ಅಮ್ಮ ಇವತ್ತ ಇಲ್ಲೇ ಇದ್ ಬಿಡ್ರಿ ನಾನು ಹೋಗ್ತೀನಿ ಇಲ್ಪ ನೀನು ಇವತ್ತು ಇಲ್ಲೇ ಇರು ಇಲ್ಲ ಅಂಕಲ್ ಇವತ್ತು ಬೇಕಂದ್ರೆ ಅಪ್ಪ ಅಮ್ಮ ಇಲ್ಲೇ ಇರ್ತಾರ ನಾನು ಇದು ಕೆಲಸ ಮುಗಿದ ತಕ್ಷಣ ಹೋಗ್ಬಿಡ್ತೀನಿ ಸ್ವಲ್ಪ ಅಲ್ಲೇ ಹಾಸ್ಪಿಟಲ್ ಕೆಲಸ ಎಲ್ಲ ಭಾಳ ಅದಾವು ಆಮೇಲೆ ಮನ್ಯಾಗ ಪೂಜೆ ಒಬ್ಬಕಿನ ಇರ್ತಾಳ ಹಂಗಾಗಿ ಅಲ್ಲೋ ಪೂಜಾನ ಅಮ್ಮನ ಎದಕ್ಕೆ ಕರ್ಕೊಂಡ್ ಬರ್ಲಿಲ್ಲ ಅವ್ರನ್ನ ಮನೆಗೆ ಬಿಟ್ಟು ಬಂದ್ರಿ ಅಮ್ಮ ನಿನಗೆ ಗೊತ್ತಿದ್ದೈತಲ್ಲ ಭಾಳ ಅಡ್ಡಾಡೋದು ತ್ರಾಸ ಆಗ್ತೈತಿ ವಯಸ್ಸಾಗೈತಲ್ಲ ಹಂಗಾಗಿ ನಾ ಬರಂಗಿಲ್ಲಪ್ಪ ನೀವ ಹೋಗಿ ನೋಡ್ಕೊಂಬರ್ರಿ ಅಂತ ಅಂದ್ಲ ಮತ್ತೆ ನಾಕಿನ ಒಬ್ಬಕಿನ ಹೆಂಗ್ ಮನೆಗೆ ಬಿಟ್ಟು ಬರೋದು ನಿನಗೂ ಗೊತ್ತಿದ್ದೈತಿ ನಮ್ಮ ಮನೆಗೆ ಆಳು ಕಾಳು ಏನೂ ಇಲ್ಲ ರೊಕ್ಕಿದ್ರು ಸೇರ್ತ ಆಳ್ನೇ ಹಚ್ಕೊಳಕ್ ಬೇಡ ಅಂತ ನಾನು ಹೇಳ್ತಿ ಹಂಗಾಗಿ ಯಾರು ಇಲ್ಲ ಅವ್ರವ್ರ ಮಾಡ್ಕೊಂಡು ಹೊಂಟಾರ ಮತ್ತೀಗ ಅವ್ವನ ಜೋಡಿ ಯಾರು ಒಬ್ರು ಬೇಕಲ್ಲ ನೋಡ್ಕೊಳಕ ಹಂಗಾಗಿ ಪೂಜಾನ ಇಲ್ಲೇ ಇರ್ತೀನಿ ತೋಳ್ರಿಯಪ್ಪ ನೀವು ಹೋಗ್ಬರ್ರಿ ಅಂತ ಅಂದ್ಲ ಅದಕ್ಕೆ ನಾವು ಬಂದ್ವಿ ಮತ್ತೆ ಅವ್ರಿಬ್ರು ಬಂದಿದ್ರು ಚಲೋ ಹಾಕಿದ್ ನೋಡಪ್ಪ ಇರ್ಲಿ ತಗೋಬರ್ರಿ ಕುಂದ್ರು ಬರ್ರಿ ಅಂಕಲ್ ನಿಜ ಏನ್ ಗೊತ್ತಾ ನಮ್ಮ ಪೂಜಾ ಎದಕ್ ಬಂದಿಲ್ಲ ಅಂತ ಅಂದ್ರ ನಮ್ಮ ಅಜ್ಜಿನ ನೋಡ್ಕೊಳಕ ಅಲ್ಲಿರೋದು ಖರೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆಕಿಗೆ ನಾ ಬಂದೆ ಅಂತ ಅಂದ್ರೆ ಸಾಕು ಮೊಬೈಲ್ ಗಿಬೈಲ್ ಎಲ್ಲ ನೋಡಕ್ ಕೊಡೋಂಗಿಲ್ಲ ನನ್ನ ಒಂಥರ ರಿಸ್ಟ್ರಿಕ್ಷನ್ಸ್ ಹಾಕ್ದಂಗ ಈಗ ಹಂಗಾಗಿ ಈಗ ಮೊಬೈಲ್ ಇಟ್ಕೊಂಡು ಕೂತಿರ್ತಾಳ ಏನೋ ಸ್ವರೂಪ ನೀನು ಇಲ್ಲಿ ಬಂದ್ರು ಆಕಿನ ಕಾಲ ಬಿಡಂಗಿಲ್ಲಲ್ಲ ಇರ್ಲಿ ತಗೋ ಆಕಿ ಏನ್ ಇಲ್ಲಿ ಕೇಳಿಸ್ಕೊಳಕ ಅಯ್ಯೋ ಅಪ್ಪ ಇರೋದ ನಿಜ ನೀವು ಬೇಕಾದ್ರೆ ಫೋನ್ ಮಾಡಿ ಕೇಳ್ಕೊರಿ ಇರ್ಲಿ ತಗೋ ಮತ್ತೆ ಇನ್ನೇನ್ ಮಾಡೋದು ಪಾಪ ಹುಡುಗಿರ ಏನ್ ಮಾಡ್ಬೇಕು ಮನ್ಯಾಗ ಇರ್ತಾನೆ ಅಂತ ನೀವು ಒಪ್ಕೊಂಡೈತಲ್ಲ ಅದೇ ಹೆಚ್ಚು ಮತ್ತೆ ಎಷ್ಟೇ ಆದ್ರೂ ನಿಮ್ ಮುದ್ದಿನ ಮಗಳಲ್ಲ ನೀವೆಲ್ಲ ಬಿಟ್ಕೊಡ್ತೀರಿ ನಿಮ್ಮ ಮಗಳನ್ನ ಆಯ್ತು ತಗೊಳಪ್ಪ ನಾನು ಸೋತೆ ನಿನ್ನ ಗೆದ್ದಿ ಮತ್ತೇನು ಯಾವಾಗ ಮದ್ವೆ ಇಟ್ಕೊಳ್ಳೋದು ಈಗ ಒಂದ್ ಕೆಲಸ ಮಾಡೋಣ ಇಬ್ರು ಜಾತಕ ತಕ್ಷಣಂತ ಅದ್ರ ಪ್ರಕಾರ ಮದ್ವೆ ಯಾವಾಗ ಕೂಡ ಬರ್ತದ ನೋಡು ಅವಾಗ ಡೇಟ್ ತೆಗಿಸ್ಬಿಡೋಣಂತ ಸ್ವಲ್ಪ ಹೆಂಗೋ ಆದಷ್ಟು ಜಲ್ದಿ ಮದ್ವೆ ಇಡ್ಬೇಕು ಅಥವಾ ನಿಮ್ಗೆ ಲೇಟ್ ಮಾಡ್ಬೇಕು ಹೆಂಗ ಅಂಕಲ್ ನೀವ್ ಹೆಂಗ್ ಹೇಳ್ತೀರಿ ಹಂಗ ನಾಚಿಕೆ ನೋಡಂಗ ವಿಜಯ ಒಂದ್ ಕೆಲಸ ಮಾಡ್ಬಿಡು ಅದು ಸುಮ್ನ ಯಾವ್ದು ದಿವಸ ಹತ್ರ ಐತಿ ನೋಡು ನೋಡಿ ಮದ್ವೆ ಇಟ್ಕೊಂಡ್ಬಿಡೋಣ ಅಂತ ಹೌದಾ ಹಂಗಂತೀಯ ಸರಿ ತಗೊಂಡ್ರ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಫಾರಿನಿಗೆ ಹೋಗಿ ಬರ್ಬೇಕು ಒಂದ್ 15 ದಿವಸ ಆಕೈತಿ ಹೋಗಿ ಬರಕ ಒಂದ್ ತಿಂಗಳ ತನಕ ನಡೀತಿಲ್ಲ ಮದ್ವೆ ಡೇಟ್ ಫಿಕ್ಸ್ ಮಾಡೋದು ಹಾ ಮುಂದಿನ ತಿಂಗಳು ಇಟ್ಕೊಂಡ್ರು ತೊಂದ್ರೆ ಇಲ್ಲ ತಗೋ ನಮ್ಗೆ ನಡೀತೈತಿ ಸರಿ ಹಂಗಂದ್ರೆ ನಾನು ಡೇಟ್ ಎಲ್ಲ ತೆಗಿಸ್ತೇನಂತ ಒಂದ್ ಒಳ್ಳೆ ದಿವಸ ನೋಡಿ ಒಂದ್ ತಿಂಗಳ ಆದ್ಮೇಲೆ ಇಟ್ಕೊಂಡ್ಬಿಡು ತಗೋ ಹೆಂಗಪ್ಪ ಸ್ವಲ್ಪ ಒಂದ್ ತಿಂಗಳ ಮತ್ತೆ ಬಾ ದಿವಸ ಆಗ್ತೇನೆ ನಿನಗ ಇಲ್ಲಿಲ್ರಿ ಅಂಕಲ್ ನಡೀತೈತ್ರಿ ಅಂಕಲ್ ಕಾವ್ಯ ಇಲ್ಲಿ ಅಕ್ಕಿ ಒಳಗ್ ತಯಾರಾಗತ್ತಿರ್ಬೇಕಪ್ಪ ಹಂಗಂತ ಹೇಳಿ ಮತ್ತೆ ರೂಮಿಗೆ ಹೋಗಿದ್ಯಪ್ಪ ಹೋಗ್ಬೇಡ ಇಲ್ಲಪ್ಪ ಅಂಕಲ್ ಕಾರ್ತಿಕ್ ಅವನು ಹೊರಗಿರ್ಬೇಕು ನೋಡ್ಪಾ ಸರಿ ಅಂಕಲ್ ನಾನು ಅವನ ಜೋಡಿನ ಮಾತಾಡ್ತೀನಿ ತೋರಿ ಮತ್ತೇನೋ ದೋಸ್ತ ಮತ್ತೇನಾರ ಇದ್ರ ವಿಶೇಷ ಹೇಳ ಏನಿಲ್ಲಪ್ಪ ನಮ್ಮ ತಮ್ಮನ ಮಗಳು ಸೌಮ್ಯ ಆಕಿಂದೊಂದು ದಾರಿ ಆಗ್ಬೇಕು ನೋಡು ಹೆಂಗಿದ್ರು ಈಗ ನಮ್ಮ ಕಾವ್ಯಂದು ಮದ್ವಿ ಸ್ವರೂಪನ ಜೊತೆಗೆ ಮಾಡಾತೀವಿ ಇನ್ನ ನಮ್ಮ ಸೌಮ್ಯ ಹೋಗ್ಬೇಕು ಉಳಿತಾ ಒಳ್ಳೆ ಹುಡುಗಿ ತಪ್ಪು ತಿಳ್ಕೊಬೇಡಪ್ಪ ನಿಜ ಹೇಳ್ಬೇಕಂತ ಅಂದ್ರ ನನ್ನ ಮಗ ಸ್ವರೂಪದ ಸೌಮ್ಯನ ತಗೋಬೇಕಂತ ಹೇಳಿ ಭಾಳ ಆಸೆ ಇತ್ತು ಆದ್ರ ಅವ್ರಿಬ್ರು ಇಷ್ಟಪಟ್ಟಾರ ಅನ್ನೋದಕ್ಕೆ ಈಗ ಮದುವೆ ಮಾಡಾಕತ್ತಿದ್ ನೋಡು ಅದ್ರೊಳಗೆ ಏನೈತಿ ಬಿಡು ನನಗೂ ಗೊತ್ತಿದ್ದ ಐತಿ ನನ್ನ ತಲೆ ಒಳಗೂ ಅದೇ ವಿಚಾರ ಬಂದಿತ್ತು ನಮ್ಮ ಸೌಮ್ಯನ ಸ್ವರೂಪ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿ ಆದ್ರೆ ಇವ್ರಿಬ್ರು ಇಷ್ಟಪಟ್ಟಾರ ಅಂತ ಕೂಡಲೇ ಮತ್ತೆ ಬ್ಯಾಡ್ ಅಂತಂದೇಳಿ ಹೆಂಗಂದ್ಲಿ ಆಕಿನೂ ಮಗಳ ಈಕಿನೂ ಮಗಳ ಯಾರಾದ್ರೇನು ಒಟ್ಟು ಸುಖವಾಗಿದ್ರು ಅಷ್ಟು ಸಾಕು ನೋಡು ಮತ್ತೇನೋ ಅಂದಂಗ ನಿನ್ಗೊಂದೇನೋ ತೋರಿಸ್ಬೇಕು ಬಾಯಿಲೆ ಏನಂತದ್ದು ನೀ ಬಾಯಿಲೆ ನಿನ್ಗೇನೋ ಒಂಥರ ಸರ್ಪ್ರೈಸ್ ಐತಿ ಬಾ ಏನ್ ಸರ್ಪ್ರೈಸ್ ಅಪ್ಪ ಅದು ತೋರಿಸ್ತಾಡಿ ನಾನು ನೋಡೇ ಬಿಡ್ತೇನೆ ಬಾ ಅಲ್ಲಿ ಒಳಗ್ ಬಾಕ ಅಡಿಗೆ ಮನೆಯಿಂದ ಬಾ ಚಂದ ಜೋಡಿಸ್ಕೊಂಡಿವ ಹ್ಞೂ ಅಕ್ಕ ಎಲ್ಲ ನಮ್ಮ ಸೌಮ್ಯನ ಜೋಡಿಸಿಟ್ಟ ಪರವಾಗಿಲ್ಲ ಎಲ್ಲ ನೀಟಾಗಿ ಜೋಡಿಸಿಟ್ಟ ನೋಡು ಒಂದು ಐಟಮ್ ಹೊರ ಕಾಣತ್ತಿಲ್ಲ ಆಮೇಲೆ ಇದು ಅಡಿಗೆ ಮನೆಯೂ ಹಂಗೈತಲ್ಲಕ್ಕ ಎಲ್ಲ ಒಳಗಿಡೋ ಅಂತಂಕ ಮಾಡಿಸ್ಬಿಟ್ಟಾರ ಕಪಾಟ್ ಗಿಪಾಟೆಲ್ಲ ನಮ್ಮ ಮನೆಗೂ ಹಿಂಗೈತಿ ಎಲ್ಲ ನಾನು ಮಾಡೋದಲ್ಲ ಹಂಗಾಗಿ ನಾನು ಹಿಂಗ ಇಟ್ಟೇನೆ ಅಡಿಗೆ ಮನೆ ನಮ್ಮ ಮನ್ಯಾಗಕ್ಕ ನಿನಗ ಗೊತ್ತಲ್ಲ ಆಳ ಮೇಲೆ ಬಿಟ್ಟಿರ್ತಿದ್ದೆ ಈಗ ನಮ್ಮ ಸೌಮ್ಯ ಬಂದಾಗಿಂತ ಆಕಿನ ನೋಡ್ಕೊಳತ ಒಳ್ಳೆ ಹುಡುಗಿ ಅನಿಸುತ್ತಲ್ಲ ಅಕ್ಕ ನಿಜ ಹೇಳ್ಬೇಕಂತ ಅಂದ್ರ ಆಕಿ ಸೌಮ್ಯ ಅದಾಳಲ್ಲ ಆಕಿನ ಕಾಲ್ಗುಣ ಸರಿ ಇಲ್ಲಕ್ಕ ಏನ್ ಮಾತಾಡತ್ತೀಯ ನೀನು ನಿಜಾನ ಅಕ್ಕ ಯಾಕ ನಿನಗೆ ಗೊತ್ತಿಲ್ಲನ ನಮ್ಮ ಮೈದ್ನ ಆಕಿ ಹುಟ್ಟಿ ಒಂದ್ 2-3 ವರ್ಷಕ್ಕೆ ಮನೆ ಬಿಟ್ಟು ಹೋದ ಬೇರೆಯವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡು ಬೇರೆ ಹುಡುಗಿ ಜೊತೆಗ ಆ ವಿಷಯ ಗೊತ್ತಿದ್ದ ಐತಿ ತಗೋ ಅದಕ್ಕಿಂತ ಮುಂಚೆ ನಾವು ಎಲ್ಲಾರು ಇಲ್ಲೇ ಬೆಟ್ಟ ಹಾಕಿದ್ವಲ್ಲ
ಅವ್ರ ಅವ್ ಇದ್ಲು ಕಾಣ್ತತಿ. ಅವ್ರ ಪೋಡ್ ಹೋದ್ಮೇಲೆ ಆಮೇಲೆ ಅವ್ರ ಅವನು ನುಂಗಿ ನೀರು ಕುಡಿದ್ಲು. ಅದಾದ್ಮೇಲೆ ಬೆಳಿತಾ ಬೆಳಿತಾ ಮತ್ತೊಂದ್ ಸ್ವಲ್ಪ ದೊಡ್ಡಕ್ಕೆ ಅಲ್ಲ ಅಷ್ಟೊತ್ತಿಗ ಅವ್ರ ಅಜ್ಜಿ ಅಂದ್ರ ಅವ್ರ ಅವನ ತಾಯಿ ಅಕ್ಕಿನೂ ಹರ ಅಂದ್ಲು. ಅಲ್ಲಿಂದ ನಮ್ಮನಿಗೆ ಕರ್ಕೊಂಬಂದ್ರು. ನನಗ ಅದ ಹೆದರಿಕೆ ಹತ್ತಿತ್ತು. ನೋಡಿದ್ರ ನಮ್ಮನಿಗೆ ಬಂದ್ಮೇಲೆ ಆತಲ್ವಾ ಮತ್ತ ಯಾಕ ಏನಾತ ಅಂತದ ಇನ್ನೇನಕ್ಕ ಆಗದು? ಯಾಕ ನಿನಗೆ ಗೊತ್ತಿಲ್ಲನ? ನಮ್ ಕಾರ್ತಿಕ ಲವ್ ಮಾಡಿ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡ್ ಬಂದ. ನಾವ ಒಂದ್ ಚಲೋ ಹುಡುಗಿ ನೋಡಿ ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನೋಡಿದ್ರ ಇಂಥದ್ ಮಾಡ್ಕೊಂಡ್ಬಿಟ್ಟ. ಎಲ್ಲ ಆಕಿನ ಕಾಲ್ಗುಣನ. ಬಿಡ ಪಾಪ, ಅವ್ ಮದುವೆ ಮಾಡ್ಕೊಂಡ್ ಬರೋದಕ್ಕೂ ಪಾಪ ಆಕಿನ ಕಾಲ್ಗುಣಕ್ಕೂ ಏನ್ ಸಂಬಂಧ ಐತಿ? ಅಯ್ಯೋ ಅಕ್ಕ, ನಿನಗೆ ಗೊತ್ತಿಲ್ಲ. ಈಕಿ ಬರ್ಕಿಂತ ಮುಂಚೆ ನಮ್ಮ ಮನ್ಯಾಗ ಖುಷಿ ಅನ್ನೋದು ತುಂಬಿ ತುಳುಕ್ತಿತ್ತು. ಈಕಿ ಏನ್ ಬಂದ್ಲು ನೋಡು, ನಮ್ಮ ಮನೆ ಕಾಲಿಟ್ಲು ನೋಡು. ನನ್ಗ, ನನ್ ಮಗಗ, ನನ್ ಗಂಡಗ ಅಷ್ಟೇ ಯಾಕ ನಮ್ ಕಾವ್ಯಾಗೂ ಅವ್ರ ಅಪ್ಪಗೂ ಜಗಳ ತಂದಿಟ್ಬಿಟ್ಲು. ಹೌದಾ? ಹ್ಞೂ ಅಕ್ಕ, ನಿಜಾನ. ನಾನು ಯಾಕೆ ಸುಳ್ಳು ಹೇಳಿ? ಬೇಕಂದ್ರೆ ಕಾವ್ಯನೇ ಎಲ್ಲ ಹೇಳ್ತಾಳೆ ನೋಡಿ, ಕೇಳ್ರಿ. ಹೋಗ್ಲಿ ಬಿಡು, ಅವು ಹಂಗ ಇರ್ತಾವ, ಏನ್ ಮಾಡಕ್ಕಾಗಿಲ್ಲ. ಆದ್ರೆ ಅದಕ್ಕೆಲ್ಲ ಕಾಲ್ಗುಣ ಅನ್ನಕ್ ಹೋಗ್ಬಾರ್ದು. ಅಕ್ಕ, ನಿನಗೇನು ಗೊತ್ತಿಲ್ಲ ಅಷ್ಟೇ ಯಾಕಪ್ಪ. ನಮ್ ಕಾರ್ತಿಕ ಏನೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕನ್ನಪ್ಪ. ಅದು ಎಲ್ಲ ತೋಪ್ ಹಿಡಿತೀಗ ಗೊತ್ತೇನ? ಹೌದೇನ? ಹ್ಞೂ ಅಕ್ಕ, ಹೋಗ್ಲಿ ಬಿಡು. ಇಂಥ ಒಳ್ಳೆ ವಿಷಯಕ್ಕೆ ಬಂದಿರಿ ನೀವು, ಖುಷಿ ವಿಷಯಕ್ಕೆ ಬಂದಿರಿ. ಮತ್ತೆ ಯಾಕೆ ಸುಮ್ಮನೆ ಇಂಥದೆಲ್ಲ ಮಾತಾಡಿ ನಿಮ್ಮ ಮನ್ಸಿಗೆ ಬೇಜಾರು ಮಾಡೋದು? ಬಾ ಅಕ್ಕ. ಈ ಹುಡುಗಿ ಎಲ್ಲಿ ಹೋಗೈತೆ ಅನ್ನತಡಿ. ಸೌಮ್ಯ, ಏ ಸೌಮ್ಯ, ಯಾಕ ಏನಾರು ಕೆಲಸ ಇತ್ತೇನ ಅವ್ರ ಮೇಡ? ಬಾ, ನಾನು ಮಾಡ್ಕೊಡ್ತೇನೆ, ಹೇಳ. ಅಯ್ಯೋ ಇಲ್ಲಕ್ಕ, ಏನೂ ಇಲ್ಲ. ಎಲ್ಲ ಆಕಿನ ಮಾಡಿಟ್ಟಾಳ. ಅಡ್ಗಿನೂ ಸಹಿತ ಆಕಿನ ಮಾಡಿಟ್ಟಾಳ. ಏನು ಕೆಲಸ ಇಲ್ಲ. ನಿನ್ ಸೊಸಿ ಎಲ್ಲೋಗಣ? ಆಕಿ ಮ್ಯಾಲೆ ಕಾವ್ಯಾಗ ತಯಾರು ಮಾಡಕತ್ತಾಳಕ. ಓ, ಇದೆಲ್ಲ ಮಾಡೇನಕಿ ಬ್ಯೂಟಿಷಿಯನ್ ಕೋರ್ಸ್? ಏನ ಮಾಡೇನ ಅಂತಾಳಕ, ನಂಗೂ ಸರಿ ಗೊತ್ತಿಲ್ಲ. ಆದ್ರೆ ಚಂದಾಗ ಅಲಂಕಾರ ಅದು ಮಾಡ್ತಾಳ. ಆಕಿನೂ ಚಂದಾಗ ತಯಾರಾಗ್ತಾಳಲ್ಲ, ಹಂಗಾಗಿ ಆಕಿಗೆ ಹೇಳ್ಬಿಟ್ಟೆ. ಚಲೋ ಆತ್ ಬಿಡು. ಎಲ್ಲ ಆಕಿನ ಪರಿಚಯನ ಮಾಡ್ಸಿಲ್ಲಪ್ಪ. ಬಂದಾಗಿಂತ ಆಕಿನ ಮುಖಾನ ನೋಡಿಲ್ಲ. ಅದು ಅಕ್ಕ, ನಾನಾಕೀಗ ಜಲ್ದಿ ತಯಾರು ಮಾಡಿ ಕರ್ಕೊಂಬ ಕಾವ್ಯಾಗ ಅಂತಂದೇಳಿ ನಾನು ಮ್ಯಾಲ ಕಳ್ಸಿದ್ದೆ. ನೀವು ಬದಿದ್ ಗೊತ್ತಿಲ್ಲ ಆಕಿಗ. ತಡಿ, ನಾನ ಕರಿತೇನೆ. ಏನಕ್ಕಿನ ಹೆಸರು? ಸ್ವಾತಿ. ಸ್ವಾತಿ, ಏ ಸ್ವಾತಿ, ಇಲ್ಲಿಂದ ಬಾ ದೂರ ಆಕೈತಲ್ಲ, ಪಾಪಕ್ಕೆ ಹುಡುಗಿ ಕೆಲಸಿಲ್ ಕಾಣ್ತತಿ. ತಡಿ, ಫೋನ್ ಹಚ್ಚಿದ್ರ ಬಂದ ಬಿಡ್ತಾ. ಹಚ್ಚ ಹಚ್ಚ. ಏ ಸ್ವಾತಿ, ಎಲ್ಲದಿ ಬಾಯಿಲ್ಲ ಜಲ್ದಿ. ಅತ್ತೆ, ಅದು ನೀವ ಹೇಳಿದ್ರಲ್ಲ ಕಾವ್ಯಾಗ ತಯಾರು ಮಾಡಂತ ಹೇಳಿ. ಸರಿ ಸರಿ, ಇಲ್ಲೇ ಶಾರದಕ್ಕ ಬಂದು ಕಾಯಕತ್ತಾಳ, ನಿನ್ನ ಬೆಟ್ಟೆ ಆಗ್ಬೇಕಂತ. ಬಾ. ಹಾ, ಬಂದೆ ಅತ್ತೆ. ನಾ ಹೇಳಿದಿಷ್ಟು ನೆನ್ಪೈತಿಲ್ಲ? ಹ್ಞೂ ನೆನ್ಪೈತ್ ತೊಗೊಳ್ರಿ ಅತ್ತೆ. ಸರಿ, ಹಂಗಾರೆ ಜಲ್ದಿ ಬಾ. ಏನ್ ಕಾಲ ಬಂತು ನೋಡುವ. ಮನ್ಯಾಗಿನ ಮಂದಿನ ನಾವು ಕರಿಬೇಕಂತಂದ್ರೆ ಈಗ ಫೋನ್ ಹಚ್ಚಿ ಕರಿಯೋಂಗ್ ಬಂದೈತೆ ನೋಡು. ಏನ್ ಮಾಡೋದು? ಮುಂಚೆ ಕೂಡಿದ್ದ ಕುಟುಂಬ ಇರ್ತಿತ್ತ. ದೊಡ್ಡ ಮನೆ ಆದ್ರೂ ಸಹಿತ ಒಬ್ರಲ್ಲ ಒಬ್ರು ಒಂದೊಂದ್ ಜಾಗದಾಗ ಇರ್ತಿದ್ರು. ಹಾಗಾಗಿ ಒಬ್ರು ಬಾಯಿಂದ ಒಬ್ರು ಹೋಗಿ ಕರೆದು ಬರ್ತಿದ್ರು. ಇನ್ನ ಬಡವ್ರ ಅಂತಂದ್ರೆ ಸಣ್ಣ ಮನೆ ಇರ್ತಿತ್ತು, ನಡೀತಿತ್ತು. ಈಗ ಹಂಗಲ್ಲವಾ, ಇರೋ 4 ಜನಕ್ಕ ದೊಡ್ಡ ದೊಡ್ಡ ಅಂತಸ್ತಿನ ಮನಿ. ಇನ್ನ ಒಬ್ರನ್ನೊಬ್ರು ಕರೆದಿದ್ದು ಎಲ್ಲೂ ಗೊತ್ತಾಗಂಗಿಲ್ಲ. ಮಂದಿ ಬೇರೆ ಕಡಿಮೆನ, ಹಾಗಾಗಿ ಫೋನ್ ಹಚ್ಚ ಕರಿಬೇಕಾಗಿತ್ತು. ಅದು ಖರೆ ಬಿಡಕ್ಕ. ಅತ್ತೆ, ಬಾ ಸ್ವಾತಿ. ಅಕ್ಕ, ಈಕಿನ ನನ್ನ ಸೊಸಿ ಸ್ವಾತಿ. ಸ್ವಾತಿ, ಈಕಿ ಕಾವ್ಯಾಗ ಅತ್ತಿ ಆಗವ್ರು. ನಮಸ್ತೆ ಆಂಟಿ. ಕಾಲ್ ಬೀಳ. ಆಶೀರ್ವಾದ ಮಾಡ್ರಿ ಆಂಟಿ. ಇರ್ಲಿ ಇರ್ಲವ, 100 ಕಾಲ ಸುಖವಾಗ್ ಮಾಡ. ಆಂಟಿ ಕುಂದ್ರ ಬರ್ರಿ, ನಾ ಚಾ ನಾಷ್ಟ ಮಾಡ್ಕೊಂಡ್ ಬರ್ತೇನೆ. ಬೇಡವಾ, ಈಗಾರ ಎಲ್ಲ ಮುಗಿಸ್ಕೊಂಡ್ ಬಂದೆ ಅಂತ. ಎಲ್ಲ ಮುಗಿಲಿ ಇದು ಕಾರ್ಯಕ್ರಮ, ಆಮೇಲೆ ಒಟ್ಟಿಗೆ ಊಟ ಮಾಡ್ಬಿಟ್ರಾತ. ಆಂಟಿ, ಈಗ ಜ್ಯೂಸ್ ಅದು ಏನಾರು ಮಾಡ್ಕೊಡ್ಲೇನ್ರಿ? ಬೇಡವಾ ಬೇಡ. ಅದು ಆಂಟಿ, ನಿಮ್ಗೆ ಸುಸ್ತಾಗಿ ಬಂದಿತ್ತೇನ, ಬರ್ರಿ ನಿಮ್ ಕಾಲು ಓದ್ತೇನೆ. ಬೇಡವಾ, ಎಂತ ಒಳ್ಳೆ ಸಂಸ್ಕಾರ. ಅಡ್ಡಿ ಇಲ್ಲ. ನಮ್ಮ ಉರ್ಮಿಳಾಗೂ ಚಲೋ ಸೊಸಿನ ಸಿಕ್ಕ. ಉರ್ಮಿಳಾ, ನಿನ್ ಸೊಸಿ ಅಡ್ಡಿ ಇಲ್ವಾ? ಚಲೋ ಅದಾಳ? ಹ್ಞೂ ಅಕ್ಕ, ಹೇಳಿದ್ನಲ್ಲ, ಎಲ್ಲ ಚಲೋನ ಅದಾಳ. ಹೇಳಿದ್ದೆಲ್ಲ ಮಾಡ್ತಾ. ಅಷ್ಟಾದ್ರೆ ಸಾಕಲ್ವಾ? ಮನ್ಯಾಗ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಅಷ್ಟ ಸಾಕು. ಆಂಟಿ, ನೀವು ಕುಂದೂರಿ, ನಾ ಪಾನ್ಕ ಮಾಡ್ಕೊಂಡ್ ಕೊಡ್ತೇನಂತ. ಅಯ್ಯೋ ಬ್ಯಾಡ್ ಬಿಡವಾ, ಈಗ ಹೊಟ್ಟೆ ಹಸ್ತಿಲ್ಲ ನನಗೆ. ಹಂಗೇನಾರಿದ್ರೆ ಆಮೇಲೆ ಹೇಳ್ತೇನೆ ತಗೋ. ಅಯ್ಯೋ ಅಕ್ಕ, ನನ್ನ ಸೊಸಿ ಪಾನ್ಕ ಭಾಳ ಮಸ್ತ್ ಮಾಡ್ತಾಳ. ಹೌದಾ? ಹ್ಞೂ ಅಕ್ಕ. ಆತು, ಹಂಗಾರ ಮಾಡ್ಕೊಡು. ಸರಿ ಆಂಟಿ, ನೀವು ಅಲ್ಲಿ ಹೊರಗಡೆ ಕುತ್ಕೊಂಡಿರಿ. ಅತ್ತೆ, ನೀವು ಅವರು ಇಬ್ರು ಅಲ್ಲಿ ರೂಮ್ನಾಗ ಮಾತಾಡ್ಕೊಂಡು ಕುಂದೂರಿ. ನಿಮ್ಗೆ ಸುಮ್ಮನೆ ಇಲ್ಲಿ ನಿಂತು ಕಾಲು ನೋತಾವು. ರೂಮ್ನಾಗ ಕುಂದೂರಿ. ಅಲ್ಲೆಲ್ಲ ನಾನು ಸೆಟ್ ಮಾಡಿ ಬಂದೇನಂತ. ಅತ್ತೆ, ಕರ್ಕೊಂಡು ಹೋಗಿರಿ. ಅವ್ವ, ನಿನ್ ಸೊಸಿಗೆ ನನ್ನ ಮೇಲೆ ಎಷ್ಟರ ಕಾಳಜಿ ಐತೆ ನೋಡು. ಒಳ್ಳೆ ಪುಣ್ಯ ಮಾಡಿವ ಇಂಥ ಸೊಸಿನ ಪಡ್ಯಾಕ. ಹ್ಞೂ ಅಕ್ಕ, ಭಾಳ ಕಾಳಜಿ ಮಾಡ್ತಾ. ಬಾ ಹಂಗಾರ ಅಲ್ಲಿ ರೂಮ್ನಾಗ ಕುಂದ್ರೋಣಂತ. ಪಾನ್ಕ ತಗೊಂಬಂದು ಕೊಡ್ತಾ. ಇರ್ಲಿ ಬಿಡು, ಏನೋ ಚಲೋ ಮಾಡ್ತಾಳ ಅಂತ ಅನ್ನಕತ್ತಿದ್ದಿ. ನಾನು ಆಕಿ ಹೆಂಗ್ ಮಾಡ್ತಾಳ ನೋಡ್ತೇನೆ. ಅಯ್ಯೋ, ಇವ್ರು ಇಲ್ಲಿ ನಿಂತ್ಬಿಟ್ರೆ ನನಗೆ ಪಾನ್ಕ ಮಾಡಕ ಬರಂಗಿಲ್ಲ. ಏನೋ ಬಾಯಿಗೆ ಒಂದು ಬಂತು ಮಾತು ಹೇಳ್ಬಿಟ್ಟೆ. ಹೆಂಗಾರ ಮಾಡಿ ಸಾಕಾಗ್ತಡಿ. ಆಂಟಿ, ಏನು ಆಂಟಿ, ಒಂದು ಕೆಲಸ ಮಾಡ್ರಿ. ನಾನು ಇಲ್ಲೇ ಚೇರ್ ತಂದಿರ್ತೇನೆ ತೋರಿ, ನೀವು ಕುಂದ್ರುವಂತ್ರಿ. ನಿಂತ ಪಾಪ ಭಾಳ ಕಾಲು ನೋಯಿಸ್ತಾವೇನ? ಇಲ್ಲವಾ, ಹಂಗೇನು ಕಾಲು ನೋಯಿಸಂಗಿಲ್ಲ. ನಮ್ಮ ಮನೆಗೆಲ್ಲ ನಾನೇ ಕೆಲಸ ಮಾಡೋದಲ್ಲ. ಆದ್ರೂ ರೀ, ನಿಮ್ಮ ಮನೆ ಕೆಲಸ ಮಾಡಿ ಈಗ ಜರ್ನಿ ಬೇರೆ ಮಾಡಿ ಬಂದಿರಿ. ನಿಮ್ಮ ಕಾಲು ಅದು ಭಾಳ ನೋಯಿಸ್ತಿರ್ತಾವೇನಲ್ಲ ರೀ? ಇಲ್ವಾ, ಹಂಗೇನಿಲ್ಲ. ಅಯ್ಯೋ ಅಕ್ಕ, ಆಕಿ ಪಾಪ ಹೇಳಾತಾಳ, ನೀನು ನಿಂತಿದ್ದು ನನ್ನ ಸೊಸಿಗ ಕಾಲು ನೋಯ್ಸಾತಾವು. ಆಕಿ ಹಂಗೆಲ್ಲ ನಮ್ಮನ್ನ ನಿಲ್ಸಾಕದು ಕೊಡೋಂಗಿಲ್ಲ. ಬಾ ಬಾ, ಅಲ್ಲಿ ಹೋಗೋಣ. ಅಲ್ಲೇ ಏನೋ ಒಂದು ತೋರಿಸ್ತೇನೆ ಬಾಯ್ಲೆ. ನಮ್ಮ ಕಾವ್ಯನ್ ರೂಮ್ ನೋಡಿ. ನಿಮ್ ಕಾವ್ಯನ್ ರೂಮ್ ನೋಡಿಲ್ವಾ ನಾನು? ಅಯ್ಯೋ, ಎಷ್ಟು ಚಂದ ಡೆಕೋರೇಷನ್ ಮಾಡ್ಕೊಂಡ ಗೊತ್ತನ. ಬಾಯ್ಲೆ ತೋರಿಸ್ತೇನಂತ. ಹಾ, ನನ್ನ ಸೊಸಿ ನೋಡ್ಬೇಕು, ನಡಿವಾ ಹೆಂಗ್ ತಯಾರಾಗತ್ತಾಳ ಅಂತ ಹೇಳಿ ಒಂದ್ಸಲ ನೋಡಿ ನನ್ನ ಸೊಸಿ ದೃಷ್ಟಿ ತೆಗೆದು ಬರ್ತೇನಂತ. ಬಾ. ನಡಿಯಕ್ಕ. ಹಬ್ಬ, ಈಕಿ ಸೌಮ್ಯ ಎಲ್ಲೋದ್ಲಿಕ್ಕಿ? ಏ ಸೌಮ್ಯ, ಏ ಸೌಮ್ಯ, ಒಂದ್ಸಲಿ ಕರೆದ ತಕ್ಷಣ ಬರ್ದ ಗೊತ್ತಾಗಂಗಿಲ್ಲ ನೋಡಿ ಹುಡುಗಿ. ಹಾ, ಬಂದೆ ವೈನಿ. ಏನ್ರಿ ವೈನಿ? ಏನಿಲ್ಲ, ಅಲ್ಲಿ ಹೊರಗೆ ಬಂದವ್ರಿಗೆ ಏನಾರ ಕೊಟ್ಟಿಲ್ಲ ಸ್ವಲ್ಪ ತಿನ್ನಕ ಕುಡಿಯಾಕ? ಅಕ್ಕ, ಅದು ಎಲ್ಲ ಮಾಡಿಟ್ಟಿದ್ದೆ. ದೊಡ್ಡಮ್ಮಗೂ ಹೇಳಿದ್ದೆ. ನಾನು ಒಂದ್ ಸ್ವಲ್ಪ ಒಗ್ಯಾಣ ಮಾಡೋದಿತ್ತಲ್ಲ, ಹಾಗಾಗಿ ದೊಡ್ಡಮ್ಮಗೂ ಹೇಳಿದ್ದೆ. ಅಕ್ಕಿ ನಿಮ್ ಕಡೆ ಕೊಟ್ಟು ಕಳಿಸ್ತೇನಂತ ಅಂದಿದ್ಲು. ಹಾ, ಬಿಟ್ರೆ ಎಲ್ಲಾ ಕೆಲಸ ನನ್ನ ಕಡೆನೇ ಮಾಡ್ಸೋಂಗದಿದಿ. ಅತ್ತೆ ಹೇಳಿದ್ ಕರೆಕ್ಟ್ ಆಯ್ತು ತಗೋ. ಯಾಕ್ರಿ ವೈನಿ, ಏನಾತ? ಏನಿಲ್ಲ, ಅವ್ರಿಗೆ ಈಗ ಸದ್ಯಕ್ಕೆ ಏನು ಬೇಡ ಅಂತ ಸ್ವಲ್ಪ ಪಾನ್ಕ ಅದು ಮಾಡ್ಕೊಡು. ನನಗೂ ನಿಂತ್ ಭಾಳ ಕಾಲು ನೋಯ್ಸಾತಾವು, ಸ್ವಲ್ಪ ರೆಸ್ಟ್ ತಗೋತೇನೆ. ಸರಿ ವೈನಿ. ಹಾ, ಆಮೇಲೆ ಇನ್ನೊಂದು ಆದ್ ಕೂಡಲೇ ನನ್ನ ಕರಿ, ನಿನ್ನ ತಗೊಂಡೋಗಿ ಕೊಡ್ಬೇಡ. ಸರಿ ವೈನಿ. ಜಲ್ದಿ ಜಲ್ದಿ ಮಾಡ್ಕೊಂಡ್ ಬಂದ್ ಕೊಡು. ಅಲ್ಲಲ್ಲ, ಜಲ್ದಿ ಮಾಡಿ ನನ್ನ ಕರಿ, ನಾ ತಗೊಂಡೋಗಿ ಕೊಡ್ತೇನಂತ. ಮತ್ ನೀನ ಹೋಗಿದ್ದಿ. ಇಲ್ಲ ವೈನಿ, ನಿಮ್ಮನ್ನ ಕರಿತೇನೆ. ಸರಿ ತಗೋ. ಆದ್ ಕೂಡಲೇ ನನ್ಗೊಂದು ಫೋನ್ ಮಾಡಿ, ಇಲ್ಲೇ ಬರ್ತೇನೆ. ಕೂಗಾಕದು ಹೋಗಬೇಡ. ಸರಿ ವೈನಿ.
ಬೆಳಗ್ಗೆ ಜಲ್ದಿ ಎದ್ಬಿಟ್ಟೆನಲ್ಲ ಭಾಳ ಸುಸ್ತ ಆಗತ್ತೈತು ಅಲ್ಲಿ ಇಲ್ಲಿ ಓಡಾಡಿ ಕಾವ್ಯಾಗ ಬೇರೆ ತಯಾರು ಮಾಡಿಬಿಟ್ಟೆ ಮೈಕೈ ಎಲ್ಲ ಭಾಳ ನೋಯ್ಸಾತತಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿರ್ತೀನಿ ಜಲ್ದಿ ಮಾಡ್ಕರಿ ಸರಿ ಬನ್ನಿ ಇವ್ರನ್ನಾರ ನಾನು ಒಳ್ಳೆಯವ್ರಂತ ಅನ್ಕೊಂಡಿದ್ದೆ ಇವರು ಅದ ಜಾತಿ ಇದೇನು ನನಗೇನು ಹೊಸದಲ್ಲ ಮೊದ್ಲಿಗ ದೊಡ್ಡಮ್ಮ ಮಾತಾಡ್ತಿದ್ದಿಲ್ಲಲ್ಲ ಹಾಗಾಗಿ ನಾನು ಬೇಕಾಗಿದ್ದೆ ಈಗ ದೊಡ್ಡಮ್ಮ ಎಲ್ಲ ಇವ್ರು ಎಷ್ಟ ಅಂದ್ರು ಒಬ್ರಲ್ಲ ಒಂದಾಗ್ಯಾರ ನಾನು ಬೇಡಾಗೇನಷ್ಟ ಇರ್ಲಿ ತಗೋ ಏನು ಮಾಡ್ದೈತಿ ಎಲ್ಲ ಹಣೆ ಬರಹ ನಮ್ಮ ಅಮ್ಮನ ಬದುಕಿದ್ದಿದ್ಲಂದಿದ್ರ ಇಷ್ಟೆಲ್ಲ ಆಗ್ತಿತ್ತ ಹೋಗ್ಲಿ ಬಿಡು ದೊಡ್ಡಪ್ಪ ಏನೋ ನನಗೆ ತಂದೆ ಪ್ರೀತಿ ಕೊಡಾತನ ಆದ್ರ ತಾಯಿ ಪ್ರೀತಿ ಛೇ ಇಷ್ಟೆಲ್ಲ ವಿಚಾರ ಮಾಡಿ ದೊಡ್ಡಪ್ಪನ ಪ್ರೀತಿಗೆ ಅವಮಾನ ಮಾಡೋದು ಬೇಡ ಜಲ್ದಿ ಜಲ್ದಿ ಪಾನಕ ಮಾಡ್ಕೊಟ್ರಾತು ನಿಂಬೆ ಹಣ್ಣು ತೊಗೊಂಬರ್ತೇನೆ ಇವತ್ತು ನನ್ನ ಮಧು ಡೆಲಿವರಿಗೆ ಅಂತ ಹೇಳಿ ತವ್ರ ಮನೆಗೆ ಹೊಂಟಾಳು ಆಕೆ ಇಲ್ದಾಗ ನಾ ಹೆಂಗಿರಲಿ ಆಕೆ ಹೋಗೋದು ಬೇಡ ಅಂತ ಹೇಳಿ ಅನ್ಬೇಕಂತ ಅನಿಸ್ತೈತಿ ಆದರೂ ಅಮ್ಮ ಹೇಳಿದ್ಲಲ್ಲ ಎಲ್ಲ ಹೆಣ್ಮಕ್ಳಿಗೂ ಇದು ಆಸೆ ಇದ್ದಿದ್ದೇ ಇರ್ತೈತಿ ಅದಕ್ಕೆ ಮನ್ಸಿಗೆ ಬೇಜಾರು ಮಾಡಬೇಡ ಅಂತಂದು ಹೇಳಿ ಹೋಗ್ಲಿ ಬಿಡು ದಿವ್ಸೇನ ನಶೊಳಗೆ ಬಂದು ಹೋಗ್ತಾವೆ ನಾನು ಒಂದು ಸ್ವಲ್ಪ ಅಲ್ಲೇ ಇಲ್ಲೇ ಓಡಾಡ್ಕೊಂಡಿರ್ತೀನಿ ಆಮೇಲೆ ನನ್ನ ಪಾಪು ಬಂತು ಅಂತ ಅಂದ್ರೆ ಆಮೇಲೆ ಹೆಂಗೋ ದಿವ್ಸಗಳು ಜಲ್ದಿ ಕಳೆದು ಬಿಡ್ತಾವು ಪಾಪು ನೋಡಕ್ಕೆ ಹೋಗು ಹೆಸರಿಡು ಅದು ಇದು ಅಂತಂತ ಹೇಳಿ ಕಾರ್ಯಕಟನೆ ಇದ್ದೇ ಇರ್ತಾವೆ ನೋಡಕ್ಕಂತ ಹೋಗ್ಬಿಟ್ವಿ ಅಂತ ಅಂದ್ರೆ ಆದಷ್ಟು ಜಲ್ದಿ 3 ತಿಂಗಳು ಆಗ್ಬಿಡ್ತೈತಿ ಕರ್ಕೊಂಡು ಬಂದ್ಬಿಟ್ರೆ ಆತು ಒಂದ್ ವೇಳೆ ಅಮ್ಮ ಏನಾರ ಅಷ್ಟು ತಿಂಗಳು ಬಿಡೋಣ ಇಷ್ಟು ತಿಂಗಳು ಬಿಡೋಣ ಅಂತ ಅಂದ್ರೆ ಸುತಾರಾಮ್ ನಾನಂತೂ ಒಪ್ಕೊಳ್ಳೋಂಗಿಲ್ಲ ಜಲ್ದಿನ ಕರ್ಕೊಂಡ್ಬಂದ್ಬಿಡ್ತೇನೆ ಏನಿದು ಇವ್ರೇನು ಯೋಚನೆ ಮಾಡತ್ತಾರ ರೀ ಮಧು ಯಾವಾಗ ಬಂದಿ ನೀವೇನೋ ಭಾಳ ಡೀಪ್ ಆಗಿ ಯೋಚನೆ ಮಾಡತ್ತಿದ್ರಲ್ಲ ಅವಾಗ ಬಂದೆ ಅಂದಂಗ ಏನ್ ಯೋಚನೆ ಮಾಡತ್ತೀರಿ ಏನಿಲ್ಲಪ್ಪ ನಿಜ ಹೇಳ್ರಿ ಏನಾರ ಪ್ರಾಬ್ಲಮ್ ಆಗೈತಾ ಏನಿಲ್ಲಪ್ಪ ಖರೆ ಹೇಳ್ರಿ ಮಧು ಹ್ಮ್ ನಿಜ ಹೇಳ್ಬೇಕಂತ ಅಂದ್ರೆ ಏನೂ ಟೆನ್ಷನ್ ಇಲ್ಲ ನನಗೆ ಆದ್ರೆ ಇವತ್ತು ನೀನು ನಿನ್ನ ತವ್ರ ಮನೆಗೆ ಹೊಂಟಿಯಲ್ಲ ಅದಕ್ಕೆ ಅದ್ರ ಸಲುವಾಗಿನ ಸ್ವಲ್ಪ ಬೇಜಾರಾಗತ್ತೈತೆ ಅಷ್ಟ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಹೋಗೋದಿಲ್ಲ ಇಲ್ಲೇ ಇರ್ತೀನಿ ಬೇಡ ಬೇಡ ಇದು ಪ್ರತಿಯೊಂದು ಹೆಣ್ಮಕ್ಳು ಕನಸ ಅಂತ ನನ್ನ ಸಲುವಾಗಿ ನೀನು ನಿನ್ನ ಆಸೆನ ಬಲಿ ಕೊಡ್ಬೇಡ ನೀನು ಹೋಗ್ಬಾ ಆದ್ರೆ ಮಾತ್ರ ಒಂದು ಕಂಡೀಷನ್ ಈಗ ಡೆಲಿವರಿ ಆದ ತಕ್ಷಣ ಪಾಪಕ್ಕೆ 3 ತಿಂಗಳು ತುಂಬ್ತಿದ್ದಂಗ ನಾನು ಕರ್ಕೊಂಬಂದ್ಬಿಡ್ತೇನೆ ನೋಡಿ ನಿನಗೆ ಆಯ್ತ್ರಿ ನೀವು ಯಾವಾಗ ಕರೆದ್ರು ನಾನು ಬರಕ್ಕೆ ರೆಡಿ ಇದ್ದೇನೆ ಅದಕ್ಕೆ ನನಗೆ ನನ್ನ ಮದುವೆ ಅಂದ್ರೆ ಇಷ್ಟ ಆಮೇಲೆ ಅಲ್ಲಿ ಹೋದ್ಮೇಲೆ ಬರೀ ಯೋಚನೆ ಮಾಡ್ಕೊಂತ ಕುಂದ್ರಬೇಡ ಸರಿ ನಿನ್ನ ಕಡೆನೂ ಗಮನ ಇರಲಿ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡು ಆಮೇಲೆ ಇನ್ನೊಂದು ಸ್ಕ್ಯಾನಿಂಗ್ ಐತಲ್ಲ ನಾನು ನೆಕ್ಸ್ಟ್ ವೀಕ್ ಅದು ಬಂದು ಕರ್ಕೊಂಬಂದು ನಿಂಗೆ ಸ್ಕ್ಯಾನಿಂಗ್ ಮಾಡಿಸ್ತೇನೆ ಅಂತ ಸರಿ ಆಮೇಲೆ ಏನೋ ಪ್ರಾಬ್ಲಮ್ ಆದ್ರೂ ಸಹಿತ ನನಗೆ ಫೋನ್ ಮಾಡಿ ಹೇಳಿ ಇಮಿಡಿಯೇಟ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾನಂತ ಸರಿ ರೀ ಆಮೇಲೆ ಡಾಕ್ಟರ್ ಹೇಳಿದ್ದೆಲ್ಲ ನೆನಪೈತಲ್ಲ ಸ್ವಲ್ಪ ಪಾಪುದು ಮೂವ್ಮೆಂಟ್ ಕಡೆ ಲಕ್ಷ್ಯ ಇರಲಿ ಹ್ಞೂ ನಾನೆಲ್ಲ ಲಕ್ಷ್ಯ ಕೊಡಾತೇನೆ ಅದ ಏನಾರ ಅನ್ಯೂಶುವಲ್ ಅನಿಸ್ತು ಅಂತ ಅಂದ್ರೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ಹೇಳ್ಬಿಡು ಇಮಿಡಿಯೇಟ್ ಕರ್ಕೊಂಡು ಹೋಗ್ಬಿಡ್ತೇನಂತ ಸ್ವಲ್ಪ ಹೆಲ್ದಿ ಫುಡ್ ತಿನ್ನು ಏನ ಸರಿ ರೀ ಭಾಳ ಯೋಚನೆ ಮಾಡ್ಕೊಂತ ಕುಂದ್ರಬೇಡ ಇಲ್ಲಿ ಬಂದ್ರೆ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದಿ ಅಲ್ಲಿ ಹೋದ್ರೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಿ ನಾನು ಆ ಕಡೆ ಬಂದೆ ಅಂತಂದ್ರೆ ನೀನು ಬಂದು ಬೆಟ್ಟಾಗ ಹೋಗ್ತೇನಂತ ಇಲ್ಲ ಅಂದ್ರೂ 2-3 ದಿವಸಕ್ಕೆ ಒಂದ್ಸರಿ ಬಂದು ನಿನಗೆ ಮೀಟಾಗಿ ಹೋಗ್ತೇನೆ ತಲೆ ಕೆಡಿಸ್ಕೋಬೇಡ ಸರಿ ರೀ ಆಮೇಲೆ ನ್ಯೂಟ್ರಿಷನ್ ಇರುವಂಥ ಫುಡ್ ತಿನ್ನು ಅಂದ್ರೆ ಪಾಪು ವೇಟು ಚೆನ್ನಾಗಿರ್ತೈತಿ ಹೆಲ್ದಿ ಆಗಿನೂ ಇರ್ತೈತಿ ಆಮೇಲೆ ನೀನು ಭಾಳ ಹ್ಯಾಪಿ ಆಗಿರು ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ಬೇಡ ಎಷ್ಟು ಖುಷಿಯಿಂದ ಇರ್ತೀನಿ ನೋಡು ಅಷ್ಟು ಪಾಪುನು ಹೆಲ್ದಿ ಆಗಿರ್ತೈತಿ ಆರಾಮಾಗಿರ್ತೈತಿ ಆಮೇಲೆ ಎಕ್ಸಸೈಸು ಯೋಗ ಎಲ್ಲ ಮಾಡು ಡಾಕ್ಟರ್ ಹೇಳ್ಕೊಟ್ಟಿದ್ದು ಯಾವುದನ್ನು ಮರಿಬೇಡ ಆಯ್ತು ರೀ ಯಾಕೆ ಅಷ್ಟು ಟೆನ್ಷನ್ ತಗೊಳತ್ತೀರಿ ಇಲ್ಲಿ ಹೆಂಗ್ ಅದೇನಿ ಹಂಗ ಇರ್ತೇನೆ ಆಯ್ತಾ ನಿನಗೇನು ಗೊತ್ತಾಗ್ಬೇಕು ನನ್ನ ಸಂಕಟ ಸರಿ ಆಯ್ತು ನೀವೇನು ಚಿಂತೆ ಮಾಡಬೇಡ್ರಿ ನಾನು ಆರಾಮಾಗಿ ಏನು ಟೆನ್ಷನ್ ತಗೊಳ್ಳಾರ್ದ ಊಟ ಮಾಡ್ಕೊಂತ ತಿನ್ಕೊಂತ ಉಣ್ಕೊಂತ ಹ್ಯಾಪಿ ಆಗಿರ್ತೇನೆ ಆಯ್ತಾ ನಿಮ್ಮ ಪಾಪುಗೆ ಏನೂ ತೊಂದರೆ ಆಗಕ್ ಬಿಡೋದಿಲ್ಲ ನನ್ನ ಪಾಪುಗಷ್ಟ ಅಲ್ಲ ಮಧು ನಿನಗೂ ಏನೂ ತೊಂದರೆ ಆಗಕ್ಕೆ ನಾನು ಬಿಡೋದಿಲ್ಲ ರೀ ಆಮೇಲೆ ನೀವು ಅಷ್ಟ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಕೇಸು ಅದು ಇದು ಅಂತಂತ ಹೇಳಿ ಬೆಳಗ್ಗೆ ಹೋದವರು ರಾತ್ರಿ ತನಕ ಮನೆಗೆ ಬರ್ದೇ ಇರಬೇಡ್ರಿ ಆಮೇಲೆ ಫೋನ್ ಅದು ಮಾಡ್ತಾ ಇರ್ರಿ ನಿಮ್ಮ ಆರೋಗ್ಯದ ಕಡೆ ಕಾಳಜಿ ಇರ್ಲಿ ಸರಿನಪ್ಪ ಆಯ್ತು ಆಮೇಲೆ ಕೇಸು ಅದು ಇದು ಅಂತಂತ ಹೇಳಿ ನನ್ನ ಹತ್ರ ಫೋನ್ ಮಾಡದೇ ಇರಕ್ ಹೋಗ್ಬೇಡ್ರಿ ನಾನು ಯಾವತ್ತರ ಹಂಗೆ ಮಾಡಿನಾ ಇಲ್ಲ ಆದ್ರೂ ಸರಿ ಇವಾಗ ಏನ್ ಗೊತ್ತಾ ಹೇಳಿದ್ನಲ್ಲ ನಾನೇನೇನು ಹೇಳೀನಿ ಎಲ್ಲ ಸರಿಯಾಗಿ ಮಾಡ್ಬೇಕು ನೋಡು ಓಕೆ ಬಾಸ್ ಮತ್ತೇನಾದ್ರು ಹೇಳೋದೈತಾ ಏನೂ ಇಲ್ಲ ಬಿಡು ಮತ್ತೇನಾರು ಹೇಳ್ಬೇಕು ಅನ್ಸಿದ್ರೆ ಕಾಲ್ ಮಾಡಿ ಹೇಳ್ತೇನೆ ಅಂತ ಬಾಯ್ ನಿಮ್ಮ ಮನೆಗೆ ಬಿಟ್ಟು ಬರ್ತೇನೆ ಅದು ಅಪ್ಪ ಇನ್ನೂ ಬಂದಿಲ್ಲ ಇರ್ಲಿ ತಗೋ ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೇನೆ ಅಂತ ಬಾ ಅದು ಮತ್ತೇನಾರ ನೇಮ ಆಯ್ತನ ನೋಡ್ಬೇಕ್ರಿ ಅಮ್ಮಗೆ ಕೇಳ್ಬೇಕು ಸರಿ ಕೇಳ್ಕೊ ನೋಡೋಣ ಅಂತ ಹಂಗೇನಾರ ಮಾವನ ಬರ್ಬೇಕಂತ ಅಂದ್ರೆ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ ಅಂತ ಇಲ್ಲ ನಡೀತೈತಿ ಅಂತಂದ್ರೆ ಬಿಟ್ಟು ಬರ್ತೇನೆ ಸರಿ ರೀ ಇಷ್ಟೊತ್ತಿಗೆ ಬರ್ತೇನಂತ ಅಂದಿದ್ರ ಅಪ್ಪ ಯಾಕೆ ಬಂದಿಲ್ವೋ ಏನೋ ಏನಾರ ಕೆಲಸ ಇರಬೇಕು ಇಲ್ಲ ಅಂದ್ರೆ ಟ್ರಾಫಿಕ್ನಾಗ ಸಿಕ್ಕಾಕೊಂಡಿರ್ಬೇಕು ಹಂಗೆ ಆಗಿರ್ಬೇಕು ನೋಡ್ರಿ ಸರಿ ನಡಿ ನಿಂಗೆ ಏನೇನು ಬೇಕೆಲ್ಲ ತಗೊಂಡಿಲ್ಲ ಮತ್ತೇನಾರ ಬೇಕಾತಂದ್ರೆ ಹೇಳು ನಾನು ಬಂದು ತಂದ್ಕೊಡ್ತೇನಂತ ಸರಿ ಹುಷಾರು ಮಧು ನೀವು ಅಷ್ಟೇ ಹುಷಾರು ಬಾ ನಾನು ಮುದ್ದು ಬಂಗಾರಿ ಟೇಕ್ ಕೇರ್ ಮಧು ನೀವು ಅಷ್ಟೇ ರೀ ಯಾರ್ದು ಬರೀ ಒಳಗ ಅಮ್ಮ ನೀನು ಅಮ್ಮ ಬರ್ರಿ ಏನಿಲ್ಲ ಮಧು ನಿಂದ ಎಲ್ಲ ತಯಾರಾಗಿತ್ತು ಅಂತ ಅಂತಂದ್ರೆ ನಿಮ್ಮ ಅಪ್ಪ ಬಂದಾರ ಓ ಮಾವ ಬಂದ್ರೇನಮ್ಮ ಸರಿ ಜಲ್ದಿ ಬಂದ್ಬಿಡು ಮತ್ತ ಈಗ ಒಳ್ಳೆ ಮುಹೂರ್ತ ಇರೋದು ಸರಿ ಅಮ್ಮ ಬಂದೆ ಸೂರಜ ಕರ್ಕೊಂಬಾರಪ್ಪ ನೀನು ಹೋಗಿ ಮನೆ ತನಕ ಬಿಟ್ಟು ಬಂದ್ಬಿಡು ಸರಿ ಅಮ್ಮ ಜಲ್ದಿ ಬರ್ರಿ ಸರಿ ಅಮ್ಮ ಬಂದ್ವಿ ರೀ ಅಪ್ಪ ಬಂದಾರಂತ ಬಾ ಹಂಗಂದ್ರೆ ಹೋಗೋಣ ನಾ ಹೇಳಿದ್ದೆಲ್ಲ ನೆನಪೈತಲ್ಲ ನೆನಪೈತಿ ಸರಿ ಹಂಗಂದ್ರೆ ನಡಿ